ಕ್ಲಾಸ್ 8 ನ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ ಯಾವುದು ಸರ್? ಯಾವ ಕ್ವಶನ್ಸ್ ಎಕ್ಸಾಮ್ಗೆ ಬರ್ಬೋದು, ಫೈನಲ್ ಎಕ್ಸಾಮ್ಗೆ ಅಂತ ನಿಮಗೂ ಡೌಟ್ ಇದೆಯಾ? ಹಾಗಾದ್ರೆ ಡೋಂಟ್ ವರಿ, ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಾಸ್ 8 ನ 3 ಮಾರ್ಕ್ ಕ್ವಶನ್ಸ್, ಎಷ್ಟು ಮಾರ್ಕ್ಸ್ ಹೇಳಿ? 3 ಮಾರ್ಕ್ ಕ್ವಶನ್ಸ್ ನ ತಿಳಿಸ್ತಾ ಹೋಗ್ತೀನಿ. ಸೊ ಈ ಕ್ವಶನ್ಸ್ ನಿಮಗೆ PDF ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಮತ್ತೆ ಯೂಟ್ಯೂಬ್ ಚಾನಲ್ ಬಯೋದಲ್ಲಿ ಸಿಗುತ್ತೆ. ಓಕೆ, ಆಮೇಲೆ ನಿಮಗೆ ಬೇರೆ ಯಾವುದೇ ವಿಡಿಯೋ ಬೇಕಾದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗ್ಬೋದು. ಸರ್ ನಮಗೆ ಈ ವಿಡಿಯೋ ಮಾಡ್ಕೊಡಿ, ಆ ವಿಡಿಯೋ ಮಾಡ್ಕೊಡಿ ಅಂತ, ಅದನ್ನು ಕೂಡ ನೀವು ಕೇಳಿದ್ರೆ ಸರ್ ಅದು ರಿಲೇಟೆಡ್ ಕೂಡ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೋಡ್ತಾ ಹೋಗೋಣ ಯಾವ್ದಪ್ಪ 3 ಮಾರ್ಕ್ ಕ್ವಶನ್ಸ್ ಅಂತ. ಎಕ್ಸ್ಪ್ಲೇನ್ ಹೌ ಲಿಟರೇಚರ್ ಕಾಂಟ್ರಿಬ್ಯೂಷನ್ಸ್ ಇನ್ ಕನ್ಸ್ಟ್ರಕ್ಟಿಂಗ್ ಆಫ್ ಇಂಡಿಯನ್ ಹಿಸ್ಟರಿ. ಸೊ ದೆನ್ ಅದಾದ್ಮೇಲೆ ಸ್ಟೋನ್ ಏಜ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಗ್ರೇಟ್ ಬಾತ್ ಆಫ್ ಮೆಹೆಂಜೋದಾರೋ. ಮೆಹೆಂಜೋದಾರದ ಗ್ರೇಟ್ ಬಾತ್ ಬಗ್ಗೆ ಬರೀರಿ, ಅದರ ಒಂದು ಸಿಗ್ನಿಫಿಕೆನ್ಸ್ ಏನು, ಪ್ರಾಮುಖ್ಯತೆ ಏನು, ಓಕೆ ಅದರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ದೆನ್ ರೈಟ್ ಅಬೌಟ್ ದ ಟ್ಯಾಲೆಂಟ್ ಆಫ್ ಕ್ರಾಫ್ಟಿಂಗ್ ಗೋಲ್ಡ್ ಜ್ಯುವೆಲರಿ ಆಫ್ ಇಂಡಿಯಾ. ಸೊ ಇದ್ರ ಬಗ್ಗೆ ಕೇಳ್ತಾರೆ. ಸೊ ದೆನ್ ನೋಡಿ, ಸೊ ನೀವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗ್ಬೋದು. ನೋಡಿ ಮತ್ತೆ ಏನೇನಿದೆ, ನೇಮ್ ದ 7 ಮೇಜರ್ ಲ್ಯಾಟಿಟ್ಯೂಡ್ಸ್. ಓಕೆ, ಅದಾದ್ಮೇಲೆ ಆರ್ಗ್ಯಾನಿಕ್ ವೆದರಿಂಗ್ ಅಂತಂದ್ರೆ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ವೆದರ್ ಮತ್ತೆ ಕ್ಲೈಮೇಟ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನು, ಅದ್ರ ಬಗ್ಗೆ ಬರೀರಿ. ಡಿಫ್ರೆನ್ಸ್ ಮಾಡ್ಬಿಟ್ಟು ಬರೀಬೇಕು. ವೆದರ್ ಅಂತಂದ್ರೆ ಏನು, ಕ್ಲೈಮೇಟ್ ಅಂತಂದ್ರೆ ಏನು, ಒಂದಕ್ಕೊಂದಕ್ಕೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ. ಸೊ ದೆನ್ ಡಿಸ್ಕ್ರೈಬ್ ಅಶೋಕಸ್ ಅಡ್ಮಿನಿಸ್ಟ್ರೇಷನ್. ಅಶೋಕನ ಆಡಳಿತದ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ದೆನ್ ಗುಪ್ತಾ ಪೀರಿಯಡ್ ವಾಸ್ ನ ಗೋಲ್ಡನ್ ಏಜ್ ಆಫ್ ಲಿಟರೇಚರ್ ಅಂತ ಕರಿತೀವಿ. ಯಾಕೆ, ಏನಕ್ಕೋಸ್ಕರ ಕರಿತೀವಿ, ಅಲ್ಲಿ ನೀವೇ ವಿವರಣೆ ಕೊಡಬೇಕು ಹೋಗ್ತಾ ಹೋಗುತ್ತೆ. ಓಕೆ, ಸೊ ಯಾವ ಒಂದು ಕಾರಣಗಳಿಗೆ ಅಂತ. ಸೊ ದೆನ್ ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ರಾಷ್ಟ್ರಕೂಟಸ್. ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಸೈಟಿ ಅಂತೆಲ್ಲ ಕೂಡ ಕೇಳ್ತಾ ಹೋಗ್ತಾರೆ. ಇದೆಲ್ಲ ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಹೇಳಿ 3 ಮಾರ್ಕ್ ಕ್ವಶನ್ಸ್ ಅಲ್ವಾ. ಅದಾದ್ಮೇಲೆ ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಗಲ್ಫ್ ಅಂಡ್ ಬೇ. ಗಲ್ಫ್ ಅಂತಂದ್ರೆ ಏನು, ಬೇ ಅಂತಂದ್ರೆ ಏನು, ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಅವು ಕಂಡು ಬರ್ತಕ್ಕಂಥ ರೀಜನ್ ಆಗಿರ್ಬೋದು, ಆ ಒಂದು ಏನು ಆ ಒಂದು ಭೂ ಸ್ವರೂಪ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಏನೇನು ಡಿಫರೆನ್ಸ್ ಗಳು ಕಂಡು ಬರುತ್ತೆ ಅಂತ ಕೇಳ್ತಾರೆ. ಸೊ ದೆನ್ ಎಕ್ಸ್ಪ್ಲೈನ್ ದ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ಇಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳು ಏನೇನು ಅನ್ನೋದನ್ನ ಕೂಡ ಕೇಳ್ತಾ ಹೋಗ್ತಾರೆ. ಸೊ ನೋಡಿ, ಈ ಕ್ವಶನ್ಸ್ ಅನ್ನ ಟಾಪ್ ಲಿಸ್ಟ್ ಇಟ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ಗೆ, ಫೈನಲ್ ಎಕ್ಸಾಮ್ಗೆ ಅಥವಾ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಬಂದೇ ಬರುತ್ತೆ. ಓಕೆ, ಸೊ ಕ್ಲಿಯರ್ ಇದ್ದೀರಲ್ವಾ? ಇದಿಷ್ಟು ಕೂಡ ನಿಮ್ಮ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.